ಈಗ ಸರ್ ರಾಮಲಿಂಗಾರೆಡ್ಡಿ ವಿಚಾರದ ಬಗ್ಗೆ ತಮ್ಮ ಗಮನ ಈಗ ರಾಹುಲ್ ಗಾಂಧಿ ಜೊತೆ ಅಥವಾ ಖರ್ಗೆ ಅಂತ ಚರ್ಚೆ ನಡೆಸ್ತಾ ಈ ಒಂದು ವಿಚಾರ ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯಿತು, ಒಪ್ಪಿಸಿದ್ದಾಯಿತು. ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯಿತು, ನಾನು ಮಾತಾಡಿದ್ದಾಯಿತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಹೇಳಿ ಅವರು ಪಕ್ಷಕ್ಕೆ ದುಡಿತೀನಿ ಅಂತ ಹೇಳುವಂಗಾಯಿತು. ರಾಮಲಿಂಗಾರೆಡ್ಡಿ ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ ಅಂತ. ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಇಲ್ಲಿ ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಹಂಗೆಲ್ಲ ನಾನು ಅವ್ರಿಗೆ ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟದ್ದು ನಿಜ. ಇದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರಾಗ ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ನಾನು ಅದಕ್ಕೆ ಪ್ರಯತ್ನ ಮಾಡಿದೆ. ನೋಡೋಣ, ಇಲ್ಲಿ ಅದಾಗಿದೆ. ಈಗ ಅವತ್ತು ಮಾತಾಡಿದ್ದು ದೊಡ್ಡ ಖಾತೆ. ಏನಪ್ಪ ಅಂದರೆ ನಾನು ನಗರದಲ್ಲಿರೋನು, ನನ್ನ ಬದುಕು ರಾಜಕೀಯ ಎಲ್ಲ ಕೂಡ ಒಬ್ಬ ಕಾರ್ಪೊರೇಟ್ರಾಗಿ ಪಟ್ಟಿದ್ದು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಕೊಟ್ಟದ್ದು ಮಾತಾಡ್ತು ನಿಜ. ಈಗ ಅವ್ರಿಗೆ ಮಾಡಿ ಸಮಜಾಯಿಷಿ ಹೇಳಬೇಕು, ಮಾತಾಡ್ತಾರೆ. ಏನೇ ಮಾಡಿದ್ರು ನಮ್ಮ ಪಕ್ಷದ ವರಿಷ್ಠರು ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಏನು ಸಂದೇಶ ಕೊಟ್ಟರು ಸರ್ ರಾಜ್ಯದ ಬೇರೆ ಬೇರೆ ಬೆಳವಣಿಗೆ ಬಗ್ಗೆ? ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇರ್ಬೋದು, ರಾಜ್ಯದಲ್ಲಿ ಏನು ಅವ್ರಿಗೆಲ್ಲ ರಾಷ್ಟ್ರದಲ್ಲೇ ಅವರು ಒಂದು ದೊಡ್ಡ ಸಂಚಲನ ಉಂಟಾಗಿದೆ ಅನ್ನೋದು ಕಾರ್ಯಕರ್ತರು ಭಾಳ ಉರುಪಿದೆ. ಅದೆಲ್ಲ ಅವ್ರಿಗೆ ಮಾಹಿತಿ ಇದೆ. ನಮ್ಮ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಏನು ನಮ್ಮ ಮೇಲೆ ಓಟ್ ಹಾಕ್ತಂಥ ಮತದಾರರು ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡಿ. ಅಸೆಂಬ್ಲಿ ಎಲ್ಲ ನೋಡಿದ್ದಾರೆ ಸರ್, ಏನು ಡೈರೆಕ್ಷನ್ ಕೊಟ್ಟರು ಸರ್? ಅಸೆಂಬ್ಲಿ ಎಲ್ಲ ನೋಡಿದ್ದಾರೆ. ಟೈಮ್ ಇತ್ತಲ್ಲ ಅವ್ರಿಗೆ. ನಾನೇ ರಾಹುಲ್ ಗಾಂಧಿ ಅವರು ನಾವೆಲ್ಲ ಒಂದು ಟೈಮ್ ಆಗ್ತದೆ. ಇನ್ನು 3 ಸೆಟ್ ಮಾಡಬೇಕಾಗ್ತದೆ. 15 ನಿಮಿಷ ಟೈಮ್ ನಾನೇ ಅದಕ್ಕೆ ಬಂದಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನೋಡಿ ಅದನ್ನು ಅಂತೇಳಿ ಹೀಗೆ ಅಲ್ಲಿ ನಮ್ಮ ಬೆಳಗಾಮಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಬೇರೆಲ್ಲ ತೋರಿಸಿದ್ರು. ಗಾಂಧೀಜಿಯವರ 100 ವರ್ಷದ ಆಚರಣೆ ಸಮಯದಲ್ಲಿ ಅಲ್ಲೇ ಅವ್ರು ನೋಡೋಕ್ಕಾಗಲಿಲ್ಲ. ಇಲ್ಲಿ ಅವ್ರಿಗೆ ತೋರಿಸೋ ಭಾಳ ಖುಷಿ ಪಡ್ತಾರೆ. ಸರ್, ಎಚ್ ಕೆ ಪಾಟೀಲ್ ಅವರು ಇದೊಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ರಾಜೀನಾಮೆ.